ಕಟ್ಟಪ್ಪ. ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಹೆಂಡತಿಗೆ 2ನೇ ಸಲ ಹೇಗೆ ತಾಳಿ ಕಟ್ಟೋದು ಅಂತನಾ? ಯೋಚನೆ ಮಾಡಬೇಡ. ಇವತ್ತು ದಿನ ತುಂಬ ಚೆನ್ನಾಗಿದೆ. ತಾಳಿ ಕಟ್ಟು, ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ. ನಿಮ್ಮಿಬ್ಬರ ಸಂಬಂಧ ತುಂಬ ಗಟ್ಟಿಯಾಗಿರುತ್ತೆ. ತಗೋಪ್ಪ, ಕುಂಕುಮನ ಹಚ್ಚು. ತಗೋಮ್ಮ, ನೀನು ಅರ್ಶಿನ ಕುಂಕುಮನ ತಾಳಿಗಿಟ್ಕೋ. ಆಶೀರ್ವಾದ ತಗೊಳ್ಳೋಣ. ಇಬ್ರು ಒಟ್ಟಿಗೆ ಸುಖವಾಗಿ ಸಂತೋಷವಾಗಿ 100 ಕಾಲ ಚೆನ್ನಾಗಿ ಬಾಳಿಪ್ಪ. ನೀವು ಕೂತ್ಬಿಟ್ಟಿದ್ರೆ ಎಲ್ಲರೂ ಜೊತೆಗೆ ಊಟ ಮಾಡ್ಬೋದಾಗಿತ್ತು. ಇಲ್ಲ, ನಮ್ಮ ಯಜಮಾನ್ದು ಊಟ ಆದಮೇಲೆ ನಂದು ಊಟ ನೀವು ಮಾಡಿ. ಹೊಸ್ದಾಗಿ ಮದುವೆ ಆಗಿದ್ರಾ ಗಂಡು ಹೆಣ್ಣು? ಒಬ್ರಿಗೊಬ್ರು ತಿನ್ನಿಸಿ. ತಿನ್ಸಪ್ಪ. ಆಂಟಿ, ಒಂದು ನಿಮಿಷ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಬರ್ತೀನಿ. ನೀವು ಮುಂದುವರಿಸಿ. ಇದೇನಮ್ಮ ಇಷ್ಟೊತ್ತಿನಲ್ಲಿ ಇಂಪಾರ್ಟೆಂಟ್ ಕಾಲ್ ಅಂತಾನೆ? ಏನು ಕೆಲಸ? ಹಾಂ ಆಂಟಿ, ಅವ್ರದ್ದು ಕನ್ಸಲ್ಟೆನ್ಸಿ ಆಫೀಸ್ ಅಲ್ವಾ, ಅದಕ್ಕೆ ಬೇರೆ ಬೇರೆ ಊರಿಂದೆಲ್ಲ ಕೆಲಸ ಕೇಳ್ಕೊಂಡು ಬರ್ತಿರ್ತಾರೆ. ಮೋಸ್ಟ್ಲಿ ಅದಕ್ಕೆ ಹೋಗಿರ್ಬೇಕು ಅನಿಸುತ್ತೆ. ಓಹ್, ನೀ ಊಟ ಮಾಡಮ್ಮ. ಅದೇ ಸರ್, ಇದು ನಾರ್ಕೋಟಿಕ್ಸ್ ಕೇಸು. ಇವತ್ತೆಲ್ಲ ರಿಸರ್ಚ್ ಮಾಡಿದ್ದೀನಿ. ಓನ್ಲಿ ನಾಳೆ ಅಷ್ಟರಲ್ಲಿ ವಿ ಕ್ಯಾನ್ ರೀಚ್ ಅವರ್ ಗೋಲ್ ಸರ್. ಗುಡ್, ಮೂವ್ ಫಾಸ್ಟ್ಲಿ. ಹೌದು ಸರ್, ಆದಷ್ಟು ಬೇಗ ಕೇಸ್ ಸಾಲ್ವ್ ಆಗುತ್ತೆ. ಹಾಂ, ಒನ್ ಮೋರ್ ಥಿಂಗ್, ನಾರ್ಕೋಟಿಕ್ಸ್ ಟೀಮ್ ಹೆಲ್ಪ್ ಏನಾದರೂ ಬೇಕಾಗಬಹುದಾ? ಖಂಡಿತ ಬೇಕಾಗುತ್ತೆ ಸರ್. ಐ ವಿಲ್ ಅಪ್ಡೇಟ್ ಯು ಆನ್ ದ್ಯಾಟ್. ಓಕೆ, ನಾನು ತಕ್ಷಣವೇ ಅರೇಂಜ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸಿಂಹ, ಕಂಗ್ರ್ಯಾಚುಲೇಷನ್ ಸಿಂಹ. ಯಾಕೆ? ನೀನು ಅಂದ್ಕೊಂಡಿರೋ ಹಾಗೆ ನಾಳೆನೇ ಕೇಸ್ ಸಾಲ್ವ್ ಆಗಲಿ. ಅದಾದಮೇಲೆ ನೀನು ನ್ಯೂಸಲ್ಲೆಲ್ಲ ಬರ್ತಿರ್ತೀಯ, ನರಸಿಂಹ ದ ಗ್ರೇಟ್, ಆಪರೇಷನ್ ಸಕ್ಸಸ್ಫುಲ್ ಅಂತ ದೊಡ್ಡ ಬಿಲ್ಡಪ್ ಕೊಟ್ಟು ನಿನ್ನನ್ನು ಹೀರೋ ಥರ ತೋರಿಸ್ತಾರೆ. ಈ ಬಿಲ್ಡಪ್ ತೊಗೊಳಕ್ಕೆ ನಾನು ಹೀರೋ ಅಲ್ಲ, ನಾನು ಪೊಲೀಸು. ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ, ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿರೋದು. ನಾನು ರಾತ್ರಿ ಬರೋದಕ್ಕೆ ಲೇಟ್ ಆಗುತ್ತೆ, ನೀವು ಊಟ ಮಾಡಿ ಮಲ್ಕೋ. ಓನರ್ ಕೇಳಿದ್ರೆ ಕೆಲಸದ ಮೇಲೆಲ್ಲ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ಬರ್ತೀನಿ. ಬಾಯ್. ಟೇಕ್ ಕೇರ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚಿರು, ಅವನು ಯಾವ ಕಾರಣಕ್ಕೆ ಡೈವರ್ಸ್ ನೋಟಿಸ್ ಕಳಿಸಿದ್ದಾನೆ? ಅವನಿಗೆ ನಮ್ಮ ಆಸ್ತಿ ಮೇಲೆ ಏನಾದರೂ ಕಣ್ಣಿತ್ತ? ಇಲ್ಲ ನಮ್ಮ ಅರ್ಚನ ಮೇಲೆ ಬ್ಯಾಡ್ ಇಂಟೆನ್ಷನ್ ಏನಾದರೂ ಇಟ್ಕೊಂಡಿದ್ನ?
ಗೊತ್ತಿಲ್ಲ ಅಣ್ಣ, ಆದರೆ ಅವನಿಂದ ಇವಳು ನೋವು ಅನುಭವಿಸಿದ್ದಂತೂ ಸಾಕು. ಹಾಗಾದರೆ ಅರ್ಚನನ್ ಮುಂದಿನ ಜೀವನ ಏನು? ನೀನು ನಮಗೆ ಭಾರ ಅಲ್ಲ ಅಚ್ಚು, ಆದರೆ ಸದ್ಯದ ಪರಿಸ್ಥಿತಿಗೆ ನೀನಾಗಿದ್ದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಲೇಬೇಕು. ನೀನವನ್ನ ಶಾಶ್ವತವಾಗಿ ಮರಿಲೇಬೇಕು. ನೆನ್ಪಿಟ್ಕೊ, ನಿನ್ನ ಈ ಹೊಸ ಜರ್ನಿಲಿ ಯಾವಾಗಲೂ ನಾನು ನಿನ್ನ ಜೊತೆಗೆ ಇರ್ತೀನಿ. ಬದುಕಿರೋವರೆಗೂ ನಿನಗೆ ನೋವಾಗಕ್ಕೆ ಬಿಡಲ್ಲ. ಯೋಚನೆ ಮಾಡಬೇಡ. ಇಷ್ಟೆಲ್ಲ ಸಮಸ್ಯೆಗಳಾದರೂ ನಿನ್ನ ಮನೇಲಿ ಯಾರ ಹತ್ರನೂ ಹೇಳ್ಕೊಳ್ಬೇಕು ಅಂತ ಅನಿಸ್ಲೇ ಇಲ್ವಾ ಅರ್ಚನಾ? ನಿನಗೋಸ್ಕರ ಇವರೆಲ್ಲ ಇದ್ರಲ್ಲ. ಗಂಡನ ಮನೇಲಿ ಏನೇ ಸಮಸ್ಯೆ ಆದರೂ ತವರ ಮನೇಲಿ ಅದನ್ನೆಲ್ಲ ಹೇಳ್ಕೋಬೇಕು. ಈ ರೀತಿ ಮನಸ್ಸಲ್ಲೇ ಇಟ್ಕೊಂಡು ಕೊರಗಿದ್ರೆ ಏನು ಪ್ರಯೋಜನ? ಈಗೇನೂ ಮಾಡೋದಕ್ಕಾಗಲ್ಲ ಅರ್ಚನಾ. ಇನ್ಮೇಲೆ ನಿನ್ನ ಲೈಫ್ನ ನೀನೇ ಲೀಡ್ ಮಾಡಬೇಕು. ಯಾರು ಏನು ಅಂದ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಚಿಂತೆ ಬೇಡ. ನಿನಗೋಸ್ಕರ ನಾವೆಲ್ಲ ಇದ್ದೀವಿ. ಇಂಥ ಸಿಚುವೇಷನಲ್ಲಿ ಎಮೋಷ್ನಲ್ಲಾಗಿ ರಿಯಾಕ್ಟ್ ಆಗೋ ಬದಲು ಪ್ರಾಕ್ಟಿಕಲಾಗಿ ಯೋಚನೆ ಮಾಡು. ಅಂಥ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಉಸಿರು ಕಟ್ಕೊಂಡಿರೋ ಬದಲು ಚಿರು ಹೇಳ್ದಾಗೆ ಅದರಿಂದ ಹೊರಗಡೆ ಬಂದು ಆರಾಮಾಗಿರೋ. ಈಗ ಚಿರು ಹೇಳ್ತಿರೋ ಡಿಸಿಷನ್ಗೆ ನಿನ್ಗೆ ಓಕೆನಾ? ಸರಿ, ನಿಮ್ಮೆಲ್ಲರ ಅಭಿಪ್ರಾಯನ ನಾನು ಗೌರವಿಸ್ತೀನಿ. ಈ ಸಂಬಂಧದಿಂದ ಹೊರಗೆ ಬಂದು ನಾನು ಇಂಡಿಪೆಂಡೆಂಟಾಗಿ ಬದುಕ್ತೀನಿ. ಚಿರು, ನನ್ನ ಈ ನೋವಿಂದ ಹೊರಗೆ ಕರ್ಕೊಬರೋ ಥರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೇಡ ಅಂತ ದೂರ ಹೋದವ್ರನ್ನ ಸಂಪೂರ್ಣವಾಗಿ ಬಿಟ್ಟು ಅವನ್ನ ಮರೆತು ಅವನಿಂದ ಸಪ್ರೇಟಾಗಿ ಹೊಸ ಜೀವನ ಶುರು ಮಾಡಬೇಕು. ಅದಕ್ಕೆ ಅಚ್ಚು ಕೈಲಿ ಕೇಕ್ ಕಟ್ ಮಾಡಿಸಿ ಇಂಥೊಂದು ಡಿಪಾರ್ಚರ್ನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಾಜಿ ಅವರೇ, ಅಚ್ಚು ಬಾಯ್ಲಿ.